ಯಾವುದೇ ಪ್ರಶಸ್ತಿಗಳನ್ನು ಸೂಕ್ತ ವ್ಯಕ್ತಿಗಳಿಗೆ, ಅದು ರಾಜ್ಯ ಮಟ್ಟ ಆಗಿರ್ಬೋದು, ರಾಷ್ಟ್ರ ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ಅಥವಾ ಹೋಬಳಿ ಮಟ್ಟ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಆ ಪ್ರಶಸ್ತಿಗಳನ್ನು ನೀಡಬೇಕಾದರೆ ಆ ವ್ಯಕ್ತಿಗಳ ಸಂಪೂರ್ಣ ಮಾಹಿತಿ, ಅವರ ಗುಣ, ಸಂಸ್ಕಾರ, ಸಂಸ್ಕೃತಿ, ಸಂಪೂರ್ಣ ಜ್ಞಾನ, ನಿಸ್ವಾರ್ಥ ಸೇವೆ ಆ ಕ್ಷೇತ್ರದಲ್ಲಿ ಇವೆಲ್ಲವನ್ನು ಪರಿಗಣಿಸಿ ಆ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನು ನೀಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಆದರೆ ಆ ವ್ಯಕ್ತಿಗಳೇ ಅರ್ಜಿ ಹಾಕಿ ನನಗೆ ಪ್ರಶಸ್ತಿ ಕೊಡಿ, ನಾನು ಇಂಥ ಸಾಧನೆ ಮಾಡಿದ್ದೇನೆ ಅಂತ ಹೇಳ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಆ ಪ್ರಶಸ್ತಿಯನ್ನು ಪಡಿತಕ್ಕಂಥ, ಅರ್ಜಿ ಹಾಕಿ ಪ್ರಶಸ್ತಿಯನ್ನು ಪಡಿತಕ್ಕಂಥ ವ್ಯಕ್ತಿಗಳಿಗೂ ಎಲ್ಲೋ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಅವರು ಸಹ ಎಲ್ಲೋ ಒಂದು ಕಡೆ ಮುಜುಗರ, ನನ್ನ ಸಾಧನೆಗೆ ನಾನು ಅರ್ಜಿ ಹಾಕಿ ಪ್ರಶಸ್ತಿ ಪಡಿಬೇಕೇ ಅಂತಕ್ಕಂಥದ್ದು ಅವರನ್ನು ಕಾಡ್ತಾ ಇರುತ್ತೆ. ಈ ಒಂದು ವ್ಯವಸ್ಥೆ ನನಗೆ ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅನಿಸುತ್ತೆ. ಸುಮಾರು ಸಾಧಕರಿರುತ್ತೆ, ಎಷ್ಟೋ ಜನ ಎಲೆಮರೆ ಕಾಯಿ ಅಂತ ಇರ್ತಾರೆ ಸಾಧನೆ ಮಾಡ್ಕೊಂಡು. ಅವರನ್ನು ಗುರುತಿಸ್ಬೇಕಾದ್ರೆ ಆ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಅಂತ ಒಂದು ಇಲಾಖೆ ಇರುತ್ತೆ, ಜಿಲ್ಲಾಡಳಿತ ಇರುತ್ತೆ, ಅವರೇ ಸಹ ಮತ್ತು ನೋಂದಾಯಿತ ಸಂಘ ಸಂಸ್ಥೆಗಳಿರುತ್ತೆ. ಒಬ್ಬ ವ್ಯಕ್ತಿಯ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುಸ್ತಕ್ಕಂಥದ್ದು ಭಾರಿ ಈಸಿ. ಸಂಘ ಸಂಸ್ಥೆಗಳಲ್ಲಿ ಒಡನಾಟ ಇರುತ್ತೆ, ಅವ್ರು ಮಾಡ್ತಕ್ಕಂಥ ಕೆಲಸ 4 ಜನಕ್ಕೆ ಗೊತ್ತಿರುತ್ತೆ. ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇರುತ್ತೆ ಅವರ ಹೆಸರುಗಳು, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದನ್ನು ಹುಡುಕಿ ಅವರನ್ನು ನಾವು ಹೊರ ತೆಗಿಬೇಕು. ಆವಾಗ ಮಾತ್ರ ಪ್ರಶಸ್ತಿಗೂ ಮೌಲ್ಯ, ಆ ವ್ಯಕ್ತಿಗೂ ಮೌಲ್ಯ, ಮತ್ತು ರಾಜ್ಯಕ್ಕೆ, ಆ ಕ್ಷೇತ್ರಕ್ಕೆ, ಆ ಕ್ಷೇತ್ರದ ಜನಗಳಿಗೆ, ರಾಷ್ಟ್ರಕ್ಕೆ ಒಂದು ಗೌರವ ಬರುತ್ತೆ. ದಯವಿಟ್ಟು ಅರ್ಜಿ ಹಾಕಿ ಪ್ರಶಸ್ತಿಗಳನ್ನು ಪಡಿತಕ್ಕಂಥ ವ್ಯವಸ್ಥೆ ದೂರ ಆಗಬೇಕು. ಪ್ರಶಸ್ತಿ ಯಾವತ್ತೂ ಗೌಪ್ಯವಾಗಿರಬೇಕು. ಆ ವ್ಯಕ್ತಿಗೂ ಸಹ ಗೊತ್ತಿರಬಾರ್ದು. ಅವರು ಆಶ್ಚರ್ಯ ಪಡಬೇಕು, ನನಗೆ ಪ್ರಶಸ್ತಿ ಬಂದಿದೆ ಅಂದರೆ ಆಶ್ಚರ್ಯ ಪಡಬೇಕು. ಆ ರೀತಿ ಪ್ರಶಸ್ತಿ ಬರಲಿ, ಆ ರೀತಿ ವ್ಯವಸ್ಥೆ ಜಾರಿ ಬರಲಿ ಅಂತಕ್ಕಂಥದ್ದು ನನ್ನ ಮನದಾಳದ ಮಾತು. ದಯವಿಟ್ಟು ರಾಷ್ಟ್ರ, ರಾಜ್ಯ, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಬೇಕಾದ್ರೆ ಆ ಸಂಬಂಧಪಟ್ಟ ಇಲಾಖೆ ಅಥವಾ ವ್ಯವಸ್ಥೆ ಅಧಿಕಾರಿಗಳು ಪ್ರಶಸ್ತಿಗಳನ್ನು ಅರ್ಜಿ ಹಾಕಿ ಕೊಡ್ತಕ್ಕಂಥ ವ್ಯವಸ್ಥೆ ನಿಂತರೆ ಒಳ್ಳೆಯದು. ಗುರುತಿಸಿ ಆ ವ್ಯಕ್ತಿಗಳಿಗೆ ಪ್ರಶಸ್ತಿ